ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೆ ಮುಂಚೆ ಯಾರು ವಿನೋದ ವಿಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಇತ್ತ ಭದ್ರ ಎಚ್ಚರ ಆಗಿ ವಿದ್ಯಾನ್ ನೋಡ್ತಾನೆ. ನೋಡ್ಬಿಟ್ಟು ಟೈಮಿಂಗ್ಸ್ ನೋಡಿ ಪಾಪ ಅವಳು ಈ ಸ್ಥಿತಿಲಿ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸನೂ ಮಾಡಿ ಹೋಗೋದು ಎಷ್ಟು ಕಷ್ಟ ಅಲ್ವೇ. ಇಷ್ಟ ದಿನ ಅಂತೂ ಅರ್ಥ ಮಾಡ್ಕೊಂಡ್ಲಿಲ್ಲ ನಾನು ಅವಳನ್ನ. ಇನ್ನಾದ್ರೂ ಜೊತೆಲಿ ನಿಲ್ಲೋಣ, ಇನ್ ಮುಂದಕ್ಕಾದ್ರೂ ಸಹಾಯ ಮಾಡೋಣ, ಆವಾಗ್ಲಾದ್ರೂ ನನ್ನ ತಪ್ಪಿಗೆ ಪ್ರಾಯಶ್ಚಿತ್ತ ಸಿಗ್ತೈತೆ ಅಂತ ಭದ್ರ ಮನಸ್ಸಿನಲ್ಲಿ ಅನ್ಕೊಂಡು ಕಾಯೋದಕ್ಕೆ ನೀರಿಟ್ಟು ಮತ್ತೆ ಐರನ್ ಎಲ್ಲ ಮಾಡ್ತಿರ್ತಾನೆ. ವಿದ್ಯಾ ಬಟ್ಟೆಗಳು ಎತ್ಕೊಂಡು ಐರನ್ ಎಲ್ಲ ಮಾಡಿಟ್ಟು ಹೋಗಿ ಮಲ್ಕೊಬಿಡ್ತಾನೆ ಭದ್ರ. ಇತ್ತ ವಿದ್ಯೆ ಎದ್ದು ಕೂತ್ಕೊಂಡು ಚೆನ್ನಾಗಿ ಬೆಳಕಾಗ್ಬಿಟ್ಟಿರುತ್ತೆ, ನೋಡ್ತಾ ಇರ್ತಾಳೆ. ಫೋನ್ ಎತ್ಕೊಂಡು ಟೈಮ್ ನೋಡ್ತಾಳೆ. ಅಯ್ಯಯ್ಯೋ ಇದೇನಪ್ಪ ಟೈಮ್ ಆಗೋಗದೆ, ರಾತ್ರಿ ಲೇಟಾಗಿ ಮಲ್ಕೊಂಡಿದ್ದು ಎಚ್ಚರನೇ ಆಗ್ಲಿಲ್ಲ, ಅಲಾರಾಮ್ ಹೊಡೆದಾಗ್ಲೂ ಗೊತ್ತಾಗ್ಲಿಲ್ಲ, ಏನು ಅಂತ ನಿದ್ದೆ ಮಾಡ್ಬಿಟ್ಟೆ ನಾನು ಅಂತ ಅನ್ಕೊಂಡು ಎದ್ದೋಗ್ತಾಳೆ. ಎದ್ದೋದಕ್ಕಂತ ಹೋಗಿ ಅಯ್ಯಯ್ಯೋ ಬಿಸಿನೀರು ಕಾಯಿಸೋದಕ್ಕಂತ ಕುತ್ಕೊಂಡ್ರೆ ಶಾನೆ ಲೇಟ್ ಆಗ್ತೈತೆ, ತಣ್ಣೀರೇ ಗತಿ ನನಗೆ ಅನ್ಕೊಂಡು ಮುಂದಕ್ಕೆ ಹೋಗ್ತಾಳೆ. ಅಲ್ಲಿ ಬಟ್ಟೆ ಐರನ್ ರೆಡಿ ಮಾಡಿಟ್ಟಿರೋದೆಲ್ಲ ನೋಡಿ ಬಟ್ಟೆನೆಲ್ಲ ತಗೊಂಡು ಅಯ್ಯಯ್ಯೋ ಟೈಮ್ ಅನ್ಕೊಂಡು ಹೋಗ್ತಾ ಇರ್ತಾಳೆ ವಿದ್ಯಾ. ಇತ್ತ ಭದ್ರ ಎದ್ದು ನೋಡಿ ಸುಮ್ಮನಾಗ್ತಾನೆ. ನೋಡ್ಬಿಟ್ಟು ಬಿಸಿನೀರು ಬಟ್ಟೆ ಇದೆಲ್ಲ ಯಾರು ರೆಡಿ ಮಾಡಿರ್ಬೋದು ಅಂತ ಅನ್ಕೊಂಡು ಯೋಚನೆ ಮಾಡ್ಕೊಂಡು, ಓ ಅರ್ಥ ಆಯ್ತು, ನಾನು ಶಾನೆ ಹೊತ್ತಿ ಮಲ್ಕೊಂಡ್ಲಿ ಅಂತ ಚಂಪಾ ಮತ್ತೆ ಸರು ಸೇರ್ಕೊಂಡು ಇದನ್ನೆಲ್ಲ ರೆಡಿ ಮಾಡಿ ಮಲ್ಕೊಂಡಿದ್ದಾರೆ ಅನ್ಸುತ್ತೆ. ಅಯ್ಯೋ ಲೇಟ್ ಆಗೋಗ್ತದೆ, ಬ್ರಷ್ ಮಾಡ್ಬಿಡೋಣ ಅಂತ ಹೇಳಿ ರೆಡಿ ಆಗಿ ಬರ್ತಾಳೆ ವಿದ್ಯಾ. ಇತ್ತ ಊಟನೆಲ್ಲ ಬಾಕ್ಸ್ಗೆ ಹಾಕ್ತಾ ಇರ್ತಾನೆ ಭದ್ರ. ನೀರು ಬಾಟ್ಲು ಎಲ್ಲ ರೆಡಿ ಮಾಡಿ ಇಡ್ತಾ ಇರ್ತಾನೆ, ಬ್ಯಾಗ್ ಎಲ್ಲ ಎತ್ತಿಡ್ತಾ ಇರ್ತಾನೆ. ಇತ್ತ ವಿದ್ಯಾ ಬಂದು ರೆಡಿಯಾಗಿ ಓ ಆಗ್ಲೇ ಹೊಂಟೋಗವ್ರೆ ಅಂತ ಹೇಳ್ಕೊಂಡು ಟಿಫನ್ ಬಾಕ್ಸ್ ನೋಡಿ ತೆಗ್ದು ನೋಡಿ, ಇವತ್ತು ಏನು ಟಿಫನ್ ಬಾಕ್ಸ್ ಬೇರೆ ರೆಡಿ ಮಾಡಿ ಇಟ್ಬಿಟ್ಟವ್ರೆ ಅಂತ ವಿಶೇಷ ಏನಿರ್ಬೋದು, ಇವರಿಬ್ರು ನನ್ನ ಕೂಟೆ ಏನಾದರೂ ಕಣ್ಣ ಮುಚ್ಚಲ್ಲೇ ಆಟ ಆಡ್ತಿರ್ಬೋದೆ, ಏನೋ ಹೋಗ್ಲಿ ಬಿಡು ನನಗೆ ಸಹಾಯ ಮಾಡಿದ್ರಲ್ಲ ಅಂತ ಅನ್ಕೊಂಡು ಬಾಟ್ಲು ಮತ್ತೆ ಬಾಕ್ಸ್ ಎಲ್ಲ ಬ್ಯಾಗಲ್ಲಿ ಇಟ್ಕೊಂಡು ಎತ್ಕೊಂಡು ಹೊರಡ್ತಾಳೆ ವಿದ್ಯಾ. ಇತ್ತ ಭದ್ರ ಕಾಯ್ತಿರ್ತಾನೆ ವಿದ್ಯನ್ ಬಿಡೋದಕ್ಕಂತ. ಹೋಗ್ತಾ ಇದ್ರೆ ವಿದ್ಯಾ 1 ನಿಮಿಷ ಅಂತ ಕೂಗ್ತಾನೆ. ಅದೇನು ಅಂತವ ಬಿರ್ನೆ ಹೇಳಿ, ನನ್ಗೆ ಶಾನೆ ಲೇಟ್ ಆಗೋಗೋದೆ ಅಂತ ವಿದ್ಯಾ ಹೇಳ್ತಾಳೆ. ತಡ ಆಗ್ಬಿಟ್ಟದಲ್ವೇ, ನಾನೇ ಬಿಟ್ಬಿಟ್ಟು ಬರ್ತೀನಿ ಅತ್ತು ಅಂತಾನೆ ಭದ್ರ. ನೋಡಿ ನನಗೇನೋ ಅದ್ರ ಅವಶ್ಯಕತೆ ಇಲ್ಲ ಅಂತ ವಿದ್ಯಾ ಹೇಳ್ತಾಳೆ. ನೋಡು ತಡವಾಗಿ ಹೋಗಿ ಅವ್ರ ಹತ್ರ ಒಂದು ಮಾತು ಕೇಳಿಯೇ, ಸುಮ್ಕೆ ಗಾಡಿ ಎತ್ತು ಅಂತಾನೆ ಭದ್ರ. ಪರವಾಗಿಲ್ಲ ಬಿಡಿ, ಹಿಂಗಾಯ್ತು ಅಂತ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೊತಾರೆ, ದಿನಾಲು ಹೋಗೋ ಥರನೇ ಆಟೋನಲ್ಲೇ ಹೋಗ್ತೀನಿ, ಸುಮ್ಕೆ ನೀವು ತೊಂದರೆ ತಗೊಂಡು ನನ್ನ ಭಾರ ಯಾಕೆ ಅವ್ರಿರ ಅಂತ ವಿದ್ಯೆ ಹೇಳ್ತಿರ್ತಾಳೆ. ನಾನೇನು ಹೊರಕಿಲ್ಲ, ಒತ್ಕೊಂಡೋಗೋದು ಬೈಕಂತೆ, ಸುಮ್ಮನೆ ಬೈಕ್ ಹೊತ್ತು ಅಂತ ಭದ್ರ ಹೇಳ್ತಾನೆ. ಅದನ್ನೂ ನಿಮ್ಮ ಗಾಡಿನೇ ಅಲ್ವೇ, ಆಮೇಲೆ ನೀವು ಯಾಕೆ ತೊಂದರೆ ತಗೋಬೇಕು, ಬೇಡ ಬಿಡಿ ನನ್ನ ಭಾಗನ ನಾನೇ ನೋಡ್ಕೊತೀನಿ ಅಂತ ವಿದ್ಯೆ ಹೇಳಿ ಹೊರಡೋದಕ್ಕಂತ ಹೋಗ್ತಾಳೆ. ನಿಂತ್ಕೋ, ನೀನು ಆಟೋಗೆ ಏನು ಬಾಡಿಗೆ ಕೊಡ್ತೀಯೋ ಅದನ್ನು ನನಗೆ ಕೊಡು ಅಂತ ಭದ್ರ ಹೇಳ್ತಾನೆ. ಅಯ್ಯೋ ಇದೇನೋ ಬಾಡಿಗೆ ಗಾಡಿ ಅಲ್ವಲ್ಲ, ಬಾಡಿಗೆ ಗಾಡಿನೇ ಇರ್ತವೆ, ನಾನು ಅದರಲ್ಲೇ ಹೋಯ್ತೀನಿ ಬಿಡಿ ಅಂತ ವಿದ್ಯೆ ಹೇಳ್ತಾಳೆ. ಏಟೇ ಆದ್ರೂ ನಾನು ನೀನು ಈಗ ಅಂತಿರ್ತಾನೆ ಭದ್ರ. ಅದೇನು ಹೇಳಿ ಅಂತ ವಿದ್ಯೆ ಹೇಳ್ತಾಳೆ. ಅದು ನಾನು ನೀನು ರೂಮ್ಮೇಟ್ ಅಲ್ವೇ, ಅದು ಅಲ್ದೇನೆಯ ಮನೆಗಿರೋ ವಸ್ತುಗಳನ್ನೆಲ್ಲ ಬಾಡಿಗೆ ಕೊಟ್ಟು ಬಳಸ್ಕೊಂತ ಇದೆಯಾ ತಾನೆ, ಹಂಗೆ ಇದಕ್ಕೂ ಬಾಡಿಗೆ ಕಟ್ಟಿವಂತೆ ಅತ್ತು ಅಂತ ಭದ್ರ ಹೇಳ್ತಾನೆ. ಅಲ್ಲ ಅದು ಅಂತಿರ್ತಾಳೆ ವಿದ್ಯಾ. ಅಷ್ಟೊತ್ತಿನಿಂದ ನಿನ್ಗೆ ತಾನೇ ಹೇಳ್ತಿರೋದು, ಒಂದ್ ಗಾಡಿ ಅತ್ತು, ಮನುಷ್ಯನ್ಗೆ ಒಂದ್ಕಿತ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ಅಂತ ಭದ್ರ ಹೇಳ್ತಿರ್ತಾನೆ. ಇವತ್ತು ಯಾಕೆ ಇಷ್ಟೊಂದು ವಿಚಿತ್ರವಾಗಿ ಆಡ್ತವ್ರಲ್ಲ, ಹೋಗ್ಲಿ ಬಿಡು ಹೋಗೋಣ ಅಂತ ಮನಸ್ಸಿನಲ್ಲಿ ಅನ್ಕೊಂತಿರ್ತಾಳೆ ವಿದ್ಯಾ. ಹಿಂಗೆಯ ಹೇಳ್ತಿರೋದು ಹತ್ತು ಅಂದೆ ಅಂತ ಹೇಳಿ ಗಾಡಿ ಹತ್ತಿ ಕುತ್ಕೊಂತಾನೆ ಭದ್ರ. ಹತ್ತೋದಕ್ಕೆ ಹೋಗಿ ಎಡುತ್ತಾಳೆ ವಿದ್ಯಾ. ಹುಷಾರಾಗಿ ಕುತ್ಕೊಳಕ್ ಇಲ್ವೇ, ಬಿಗಿಯಾಗಿ ಹಿಡ್ಕೊಂಡ್ ಕುತ್ಕ, ಅದು ಅಲ್ದೇನೆಯ ರೋಡಲ್ಲಿ ಹಂಸು ಎಲ್ಲ ಇರ್ತವೆ, ಹಳ್ಳ ಕೊಳ್ಳಗಳೆಲ್ಲ ಇರ್ತವೆ, ಯಾಕಂದ್ರೆ ಒಂದ್ಕಿತ ಬಿದ್ದಿದ್ದು ಗೆಪ್ತಿಗೆ ಅದೇ ತಾನೆ, ಆಗ ಅಂದ್ರೆ ನೀನೊಬ್ಳೇ ಇದ್ದೆ, ಈಗ ಬಿಗುಮಾನದಲ್ಲಿ ಸಾಹಸ ಗೀಸ ಮಾಡಕ್ ಹೋಗ್ಬೇಡ, ಬಿಂಕನೆಲ್ಲ ಬಿಟ್ಟು ಗಟ್ಟಿಯಾಗಿ ಹಿಡ್ಕೊಂಡು ಕುತ್ಕೋ ಅಂತ ಭದ್ರ ಹೇಳ್ತಾನೆ. ಆಯ್ತು ಬಿಡಿ, ಬಸ್ಸಲ್ಲಿ ಕಾರಲ್ಲಿ ಎಲ್ಲ ಸಪೋರ್ಟ್ಗಿರ್ತೈತಲ್ಲ ಅದಂತಾನೆ ಹಿಡ್ಕೊಂಡು ಕುತ್ಕೊಂತೀನಿ ಅಂತ ಹೇಳಿ ಕುತ್ಕೊಂಡು ಗಾಡಿ ಮೇಲೆ ಬರ್ತಾರೆ ವಿದ್ಯಾನನ್ನು ಭದ್ರ. ಹೋಟೆಲ್ ಇನ್ನೊಂದು ಸ್ವಲ್ಪ ದೂರದಲ್ಲೇ ಐತೆ ಅಂದ್ರೆ ನಿಲ್ಸಿ ಅಂತಾಳೆ ವಿದ್ಯಾ. ಇಳ್ಕೊಂಡು ನಾನು ಇಲ್ಲಿಂದಾನೇ ಹೋಯ್ತೀನಿ ಅಂತ ಹೇಳಿ ಹೋಗೋದಕ್ಕಂತ ಹೋಗ್ತಾಳೆ. 1 ನಿಮಿಷ ಅಲ್ಲ, ಹೋಟ್ಲ್ ಇನ್ನ ಅಲ್ಲದಲ್ಲ, ಹೋಟ್ಲ್ ಗಂಟ ಬಿಟ್ಟಿದ್ದಿದ್ರೆ ಗಾಡಿ ಸೌದೋಗ್ತೈತೆ, ನಾನ್ ಸೌದೋಗ್ತಾ ಇದ್ನೆ ಅಂತ ಭದ್ರ ಹೇಳ್ತಾನೆ. ನೀವು ಸವಿಯಕ್ಕಿಲ್ಲ, ನಿಮ್ ಗಾಡಿನೂ ಸವಿಯಕ್ಕಿಲ್ಲ, ಆದ್ರೆ ನಿಮ್ ಬೆಲೆ ಕಮ್ಮಿ ಆಗ್ತದೆ ಅಂತ ವಿದ್ಯೆ ಹೇಳ್ತಾಳೆ. ಏನ್ ಹೇಳ್ತಾ ಇದ್ದೀಯ ಅಂತಾನೆ ಭದ್ರ. ನೀವು ಮಂತ್ರಿಗಳ ಮಗ, ಹೋಟ್ಲಲ್ಲಿ ಕೆಲಸ ಮಾಡ್ತಿರೋ ಹುಡ್ಗಿನ ಅಲ್ಲೇನಾದ್ರೂ ನೀವು ಡ್ರಾಪ್ ಮಾಡಿದ್ರೆ ನಿಮ್ ಹೆಸರು ಹಾಳಾಗಕ್ಕಿಲ್ವೇ, ಆಮೇಲೆ ನಿಮ್ ಗೌರವನೂ ಕಮ್ಮಿ ಆಗ್ತದೆ, ಅದಕ್ಕೆ ನೀವೇನ್ ಅಲ್ಲಿ ಗಂಟ ನನ್ನ ಬಿಡೋದ್ ಬೇಡ, ನಾನೇ ನಡ್ಕೊಂಡು ಹೋಯ್ತೀನಿ ಬಿಡಿ ಅಂತ ವಿದ್ಯೆ ಹೇಳ್ತಾಳೆ. ಅಯ್ಯೋ ಅದೆಲ್ಲ ಏನೂ ಆಗಕ್ಕಿಲ್ಲ ಕಣಂತೆ, ಸುಮ್ನೆ ಗಾಡಿ ಎತ್ತು ಅಂತ ಭದ್ರ ಹೇಳ್ತಾನೆ. ಮೊದ್ಲೇ ನನ್ನ ಮಂತ್ರಿಗಳ ಸೊಸೆ ಅನ್ನೋದು ಜನಕ್ಕೆ ಗೊತ್ತಾಗದೆ, ಅದ್ರಲ್ಲೂ ನೀವೇನಾದ್ರೂ ನನ್ನನ್ನ ಕರ್ಕೊಂಡೋಗಿ ಅಲ್ಲಿ ಬಿಟ್ರೆ ಇವ್ರು ಯಾರೋ, ಇವ್ರು ನಿಮ್ಮನ್ನ ಯಾಕೆ ಬಿಟ್ರು ಅಂತ ಅಲ್ಲಿ ಪ್ರಶ್ನೆ ಮಾಡ್ತಾರೆ ನಿಮ್ಮನ್ನ, ಆಮೇಲೆ ಮುಜುಗರದಿಂದ ನೀವು ಉತ್ತರ ಕೊಡ್ಬೇಕಾಗ್ತದೆ. ಇದೆಲ್ಲ ಕಿರಿಕಿರಿ ಬೇಡ,
ಆಮೇಲೆ ನೀವ್ ಯಾವತ್ತಾದ್ರೂ ಟೀ ಕುಡಿಯಕ್ ಬಂದಾಗ ಮುಜುಗರ ಅನ್ಭೋಗ್ಸೋದು ಬೇಡ. ನಾನು ಇಲ್ಲಿಂದ ನಡ್ಕೊಂಡೇ ಹೋಯ್ತೀನಿ ಬಿಡಿ ಅಂತ ಹೇಳಿ ಒಂದಷ್ಟು ದೂರ ಹೋಗಿ ಮತ್ತೆ ವಾಪಸ್ ಬಂದು, ಕ್ಷಮಿಸಿ ಬಾಡಿಗೆ ದುಡ್ಡು ಕೊಡೋದು ಮರ್ತೋಗಿದ್ದೆ ಕಾಳಿ ಅಂತ ಹೇಳಿ 100 ರೂಪಾಯಿ ಕೊಡ್ತಾಳೆ ವಿದ್ಯಾ. ತಡಿ ಚೇಂಜ್ ಕೊಡ್ತೀನಿ ಅಂತ ಭದ್ರ ಹೇಳಿ ಜೋಪಲ್ಲಿ ಕೈ ಇಡ್ತಿರ್ತಾನೆ. ಚೇಂಜ್ ಏನ್ ಕೊಡೋದ್ ಬೇಡ, ಅದನ್ನ ನೀವೇ ಮಡಿಕೊಳ್ಳಿ ಅಂತ ವಿದ್ಯಾ ಹೇಳ್ತಾಳೆ. ಯಾಕೋ ಕಾಣೆ ಅಂತಿರ್ತಾನೆ ಭದ್ರ. ಅದೇ ನನ್ಗೆ ಸೀರೆ ಐರನ್ ಮಾಡ್ಕೊಟ್ಟು ಬಿಸಿನೀರ್ ಕಾಯಿಸಿ ಆಮೇಲೆ ಬಾಕ್ಸ್ ಎಲ್ಲ ರೆಡಿ ಮಾಡ್ಕೊಟ್ರಲ್ಲ, ಅದ್ರ ಚಾರ್ಜ್ ಅಂತ ಅನ್ಕೊಳ್ಳಿ. ಅದಕ್ಕೆ ಇವತ್ತು ನನ್ಗೋಸ್ಕರ ಮಾಡಿರೋ ಕೆಲ್ಸಕ್ಕೆ ಚಾರ್ಜ್ ಅಂತ ಅನ್ಕೊಳ್ಳಿ ಅಂತ ಹೇಳಿ ವಿದ್ಯಾ ಅಲ್ಲಿಂದ ಹೊರಟೋಗ್ತಾಳೆ. ಎಲ್ಲಾ ಕುಳ್ಮುಟೆ, ನಿನ್ ಜಂಬ ನೋಡ್ದ? ನಾನು ನೀನ್ ರಾತ್ರಿ ಎಲ್ಲ ಸೇವೆ ಮಾಡಿದೆ ಅಂತ ಚಾರ್ಜ್ ಕೊಡ್ಬೋದಾಯ್ತು, ಆದ್ರೆ ಕೊಡಕ್ಕಿಲ್ಲ. ಮಳೆ ಬಂದಾಗ ತಲೆ ಒರೆಸಿ ಸಾಂಬ್ರಾಣಿ ಹೊಗೆ ಕೊಟ್ಟು ಕಷಾಯ ಮಾಡ್ಕೊಟ್ಟಿದ್ದು ಇಂಡ್ರಾಗಿ ಅಂದ್ಮೇಕೆ ನಾನು ಗಂಡನಾಗಿ ಪ್ರೀತಿ ಕೊಡ್ಬೇಕೇ ಹೊರ್ತು ಬಾಡಿಗೆ ಕೊಡ್ಬಾರ್ದು, ಕೊಡೋದು ಇಲ್ಲ ಅಂತ ಭದ್ರ ಅನ್ಕೊಂತಿರ್ತಾನೆ. ಇತ್ತ ಶಿವರಾಮೇಗೌಡರು ಲೆಕ್ಕದ ಬುಕ್ಕು ಬರೀತಿರ್ತಾರೆ. ಅಲ್ಲಿಗೆ ಅಜ್ಜಮ್ಮ ಬರ್ತಾರೆ. ಶಿವರಾಮ, ನಾನು ಗುಡಿಗೆ ಹೋಗಿದ್ದೆ, ತಗ ಕುಂಕುಮ ಇಟ್ಕ ಅಂತ ಹೇಳಿ ಕುಂಕುಮ ಇಡ್ತಾರೆ ಶಿವರಾಮೇಗೌಡ್ರಿಗೆ. ಇಟ್ಬಿಟ್ಟು ಮುಂದಕ್ಕೆ ಹೋಗೋದಕ್ಕಂತ ಹೋಗ್ತಾಳೆ ಅಜ್ಜಮ್ಮ. ಅಲ್ಲೇ ನಿಂತ್ಕೊಳ್ತಾಳೆ. ಯಾಕವ್ವ, ಏನಾದ್ರು ಮಾತಾಡ್ಬೇಕೆ ಅಂತಾರೆ ಶಿವರಾಮೇಗೌಡರು. ಹ್ಞೂ ಅಂತೇಳಿ ಪಕ್ಕದಲ್ಲಿ ಕುತ್ಕೊಂಡು, ಶಿವರಾಮ, ನಮ್ ಕಣ್ಮಣಿ ಮದ್ವೆಯಲ್ಲಿ ಆಗ್ತಿದ್ ಮೋಸ ನೋಡಿ ಅವಳು ಬದುಕನ್ನ ಸರಿ ಮಾಡಿದ್ದಲ್ದೆ ನಿನ್ನ ಪ್ರಾಣ, ಈ ಅಟ್ಟಿವರು ಪ್ರಾಣ ಉಳಿಸೋದಕ್ಕೆ ಹೋರಾಟ ಮಾಡಿ ಮನೆಗೆ ಒಳ್ಳೇದೇ ಮಾಡಿದ್ದನ್ ವಿದ್ಯನ್ ಬಗ್ಗೆ ಇನ್ನೂ ದ್ವೇಷ ಮಾಡಿದ್ರೆ ಆ ದೇವ್ರು ಮೆಚ್ತಾನೇನಪ್ಪ. ಕುಟುಂಬ ಅಂತ ಬಂದ್ರೆ ಏನ್ ಬೇಕಾದ್ರೂ ಮಾಡ್ತಾಳೆ ಅವಳು, ಅಂತ ಗುಣ ಅವಳದು. ಇಷ್ಟೆಲ್ಲ ಆದ್ಮೇಕು ಅವಳು ಒಂದು ತಪ್ಪನ್ನ ಕ್ಷಮಿಸಕ್ಕಿಲ್ಲ ಅಂದ್ರೆ ಹೆಂಗ್ಲ ಮಗ ಅಂತ ಅಜ್ಜಮ್ಮ ಕೇಳ್ತಿರ್ತಾಳೆ. ಅವ್ವ, ಅವಳು ಈ ಮನೆಯವ್ರ ಮಾನ ಪ್ರಾಣಕ್ಕೆ ಕುತ್ತು ಬಂದಾಗ ಹಿಂದೆ ನಿಂತ್ಕೊಂಡು ಕಾಪಾಡಿದ್ದಾಳೆ. ಅವಳು ಯಾವತ್ ಕಾಪಾಡಕ್ ನಿಂತ್ಕೊಂಡ್ಲು ಆವತ್ತೇ ಅವಳ ತಪ್ಪಿಗೆ ಕ್ಷಮೆ ಎಲ್ಲ ಸಿಕ್ಕಾಯ್ತು ಕಣವ್ವ. ಇನ್ನೂ ಕ್ಷಮಿಸಕ್ಕೆ ಏನಿದ್ದದು ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ಮತ್ತೆ ಇನ್ನೂ ಯಾಕೆ ಅವಳ ವಿಷಯದಲ್ಲಿ ಮೌನವಾಗೇ ಇದೀಯ ಮಗ? ಭದ್ರನ್ ಕೂಟೆ ಮಾತಾಡಿ ಅವಳ ಜೊತೆಗೆ ಬಾಳೋದು ಕೇಳು. ನೀನ್ ಹೇಳಿದ್ರೆ ಭದ್ರ ನಿನ್ ಮಾತು ತೆಗಿಯಾಕಿಲ್ಲ, ವಿದ್ಯಾನೂ ಇಲ್ಲ ಅನ್ನಕಿಲ್ಲ ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಅವ್ವ, ಇಲ್ಲಿ ನನ್ ಮಾತಿಂದ ಅವ್ರಿಬ್ರು ಜೀವನ ಸರಿ ಹೋಗ್ಬೇಕು ಅನ್ನೋದು ಸರಿ ಅವ್ವ. ನೋಡವ್ವ, ಅವ್ರ ಸಂಸಾರ ಸರಿಯಾಗ್ಬೇಕು ಅಂತಂದ್ರೆ ಅವ್ರಿಬ್ರು ಮನ್ಸು ಒಂದಾಗ್ಬೇಕು. ಅವರು ನಮ್ಮ ಮೇಲೆ ಇರೋ ಗೌರವಕ್ಕೆ ಇಲ್ಲ ನಮ್ಮ ಬಲವಂತಕ್ಕೂ ಅವ್ರ ಜೀವನ ನಡಿಬಾರ್ದು. ಅವ್ರ ಜೀವನ ಸಂದಾಗಿರ್ಬೇಕು ಅಂದ್ರೆ ಭದ್ರ ಒಪ್ಕೋಬೇಕು, ಅದನ್ನ ಅವಳು ಒಪ್ಕೋಬೇಕು. ಆಗ್ಲೇ ಕಣವ್ವ ಜೀವನ ಸಾಕ್ಷಾತ್ಕಾರ ಆಗೋದು. ಆಗ್ಬೇಕು ಅಂದ್ರೆ ಭದ್ರನೇ ನಿರ್ಧಾರ ಮಾಡ್ಬೇಕು ಅಂತ ಹೇಳ್ತಿರ್ತಾರೆ ಶಿವರಾಮೇಗೌಡರು. ನೀನ್ ಹೇಳ್ತಾ ಇರೋದು ಸರಿಯಾಗಿ ಅದೇ. ಈಗ್ಲೇ ಭದ್ರನ ಕರೆದ್ಬಿಟ್ಟು ಮಾತಾಡ್ಸ್ಬಿಡು, ಅವ್ನ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಬಿಡು ಅಂತ ಅಜ್ಜಮ್ಮ ಹೇಳ್ತಾಳೆ. ಶಿವರಾಮೇಗೌಡರು ಫೋನ್ ಮಾಡ್ತಾರೆ. ಭದ್ರ ಆರ್ಟಿ ತಕ್ ಬರ್ಲಾ ಅಂತ ಫೋನ್ ಮಾಡಿ ಕೂಗ್ತಾರೆ. ಹೇಳಪ್ಪಯ್ಯ ಅಂತ ಬರ್ತಾನೆ ಭದ್ರ. ಬಾರ್ಲಾ ಇಲ್ಲಿ ಅಂತ ಹೇಳಿ ಪಕ್ಕದಲ್ಲಿ ಕುಳಿಸ್ಕೊಂತಾರೆ ಶಿವರಾಮೇಗೌಡರು. ನೋಡ್ಲಾ ಮಗ, ನಾನು ಹೇಳೋ ವಿಷಯ ನಿನ್ಗೆ ಇಷ್ಟ ಆಗ್ತೈತೋ ಇಲ್ಲ ಗೊತ್ತಿಲ್ಲ, ಆದ್ರೆ ನನ್ನ ಮನ್ಸಿನಲ್ಲಿ ಇರೋದನ್ನ ಹೇಳ್ತೀನಿ. ನೀನು ಯೋಚನೆ ಮಾಡಿ ಸರಿನೋ ತಪ್ಪೋ ಅಂತ ನೀನೇ ನಿರ್ಧಾರ ಮಾಡು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಇದೇನಪ್ಪ ಹಿಂಗೆ ಹೇಳ್ತಾ ಇದೀಯ? ನಿನ್ ತೀರ್ಮಾನಕ್ಕೆ ನಾನು ಯಾವತ್ತಾದ್ರೂ ಎದುರಾಡ್ತೀನಿ ಹೇಳು ಅಂತ ಭದ್ರ ಹೇಳ್ತಾನೆ. ನೋಡ್ ಮಗ, ವಿದ್ಯಾ ನಿನ್ ಮನ್ಸಿಗೆ ನೋವಾಗಂತ ಕೆಲಸ ಮಾಡಿದ್ಲು ಅಂತ ಅವಳ ಮೇಲೆ ಕೋಪ ಮಾಡ್ಕೊಂಡು ಅವಳ ಸಂಬಂಧ ಬೇಡ ಅಂತ ನೀನು ಕೋರ್ಟ್ ಮೆಟ್ಲು ಹತ್ತದೆ. ನೋಡ್ಲಾ, ಅದೊಂದು ವಿಷಯದಲ್ಲಿ ವಿದ್ಯಾ ತಪ್ಪು ಮಾಡವಳೆ ಅನ್ನೋದ್ ಬಿಟ್ರೆ ಎಲ್ಲಾ ವಿಷಯದಲ್ಲೂ ಅವಳು ಈ ಅಟ್ಟಿಗೆ ಒಳ್ಳೇದೇ ಮಾಡ್ಕೊ ಬಂದವಳೆ. ಇದನ್ನೆಲ್ಲ ಮನಸ್ಸಿನಲ್ಲಿಟ್ಟು ಕೂಲಂಕುಷವಾಗಿ ಯೋಚನೆ ಮಾಡಿದಾಗ ಅವಳ ಸಂಬಂಧನ ಕಳ್ಕೊಬೇಕೇ ಬೇಡವೇ ಅನ್ನೋ ಪ್ರಶ್ನೆ ನಮ್ಮನ್ನ ಕಾಡ್ತದೆ. ಈ ಪ್ರಶ್ನೆಗೆ ಉತ್ತರ ಕೊಡ್ಬೇಕಾದನು ನೀನು. ಈ ವಿಷಯದಲ್ಲಿ ನಮ್ದೇನು ಬಲವಂತ ಇಲ್ಲ. ನಿನ್ಗೆ ನೇರವಾಗಿ ನಿನ್ ಮನಸ್ಸಿನಲ್ಲಿ ಏನೈತೆ ಅದನ್ನ ಹೇಳ್ಬಿಡು ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ಅಪ್ಪಯ್ಯ, ಅವಳು ಯಾವಾಗ ನನ್ನ ಪ್ರಾಣಕ್ಕೆ ಪ್ರಾಣವಾಗಿರೋ ನಿಮ್ಮನ್ನ ಕಾಪಾಡಿದ್ಲೋ ಅವಾಗ್ಲೇಯ ಅವಳ ಮೇಲೆ ಇದ್ದಿದ್ದ ಬೇಸರ ಕೋಪ ಎಲ್ಲ ಹೊಂಟೋಯ್ತು ಅಪ್ಪಯ್ಯ. ಈಗ ಅವಳು ನನ್ಗೆ ನಮ್ಮ ಅಪ್ಪಯ್ಯನ ಜೀವ ಉಳಿಸಿರೋ ದೇವತೆ ಸ್ಥಾನದಲ್ಲ ಅವಳೆ. ಅವಳ ಬಗ್ಗೆ ನನ್ಗೆ ಕೃತಜ್ಞತೆ ಒಳ್ಳೆ ಭಾವನೆ ಎರಡೂ ಅದೇ ಅಂತ ಭದ್ರ ಹೇಳ್ತಿರ್ತಾನೆ. ಇತ್ತ ಅಜ್ಜಮ್ಮ ಖುಷಿಯಿಂದ ಅವ ತಾಯಿ ಉಳ್ಕೆರವ್ವ ತನ್ನ ಕೊನೆಗೂ ನನ್ನ ಕೂಗ್ ಕೇಳಿಸ್ಕೊಂಡು ನನ್ನ ಮೊಮ್ಮಗನ ಮನಸ್ಸನ್ನ ಬದಲಾಯಿಸ್ಬಿಟ್ಟೆ ಅಲ್ಲ, ಅಷ್ಟು ಸಾಕು ಕಣವ್ವ ಅಂತ ಮನಸ್ಸಿನಲ್ಲಿ ಅಜ್ಜಮ್ಮ ಹೇಳ್ಕೊಂಡು ನಮಸ್ಕಾರ ಮಾಡ್ಕೊಂತಿರ್ತಾಳೆ ದೇವ್ರಿಗೆ. ಮತ್ತೆ ಅವಳ ಜೊತೆ ಕೂತ್ ಮಾತಾಡಿ ಇನ್ಮ್ಯಾಕೆ ಒಂದಾಗಿರೋಣ ಅಂತ ಹೇಳ್ಬಿಡು ಮಗ ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ಯಾಕ್ಲ ಭದ್ರ, ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀ ಅಂತ ಅಜ್ಜಮ್ಮ ಕೇಳ್ತಾಳೆ. ನಿನ್ನ ಉದ್ದೇಶ ನನ್ಗೆ ಅರ್ಥ ಆಗ್ತೈತೆ. ಈಗ ನಾನು ಅವಳ ಮುಂದ್ಗುಟೆ ಹೋಗ್ಬಿಟ್ಟು ನಮ್ಮ ಅಪ್ಪಯ್ಯನ ಪ್ರಾಣ ಉಳಿಸಿದ್ಯಾ, ಅದಕ್ಕೆ ನಾನು ನಿನ್ನ ಒಪ್ಕೊಂತ ಇದ್ದೀನಿ ಅಂತಂದ್ರೆ ಏನ್ ಅರ್ಥ ಇರ್ತದೆ ನೀನೇ ಹೇಳಮ್ಮಮ್ಮ ಅಂತ ಭದ್ರ ಹೇಳ್ತಾನೆ. ಎಲ್ಲೇ ಭದ್ರ, ಯಾಕ್ಲ ಹಿಂಗ್ ಮಾತಾಡ್ತಾ ಇದ್ದಿ? ಅವಳು ಒಪ್ಕೊಂತಾಳೆ ಕಣ್ಲಾ ಅಂತ ಅಜ್ಜಮ್ಮ ಹೇಳ್ತಾಳೆ. ಅವಳು ಒಪ್ಕೊಂತಾಳೋ ಬಿಡ್ತಾಳೋ ನನ್ಗೆ ಗೊತ್ತಿಲ್ಲ ಅಮ್ಮಮ್ಮ, ಆದ್ರೆ ನಾನು ಕೊನೆಕಿತ್ತ ಆಡಿರೋ ಮಾತುಗಳು ಮಾತ್ರ ಅವಳ ಬಗ್ಗೆ ಮಾತಾಡಿರೋದು ಅವಳು ಎದೆಯಲ್ಲಿ ದೊಡ್ಡ ಗಾಯನೇ ಮಾಡಿರ್ತದೆ. ಮೊದ್ಲು ಆ ಗಾಯಕ್ಕೆ ಔಷಧಿ ಹಚ್ಚಿ ವಾಸಿ ಮಾಡ್ತೀನಿ, ಆಮ್ಯಾಕಿಂದ ಮನ್ಸಾರೆ ಕ್ಷಮೆ ಕೇಳಿ ಇನ್ನೊಂದು ಅವಕಾಶ ಕೊಟ್ಟಿಯೇ ನಿನ್ನ ಎದೆಗೂಡಲ್ಲಿ ಬಚ್ಚಿಟ್ಕೊಂಡು ಕಾಪಾಡ್ಕೊಂತೀನಿ ಅಂತ ಕೇಳ್ಕೊಂತೀನಿ. ಅಲ್ಲಿ ಗಂಟ ನನ್ನ ಯಾರೋ ಈ ವಿಷಯದಲ್ಲಿ ಬಲವಂತ ಮಾಡ್ಬೇಡಿ ಅಂತ ಭದ್ರ ಹೇಳ್ತಿರ್ತಾನೆ. ಲೇ ಭದ್ರ, ಯಾಕ್ಲ ಹಿಂಗೆಲ್ಲ ಮಾತಾಡಿ? ಎಷ್ಟೇ ಆದ್ರೂ ಅವಳು ನಿನ್ನೇನ್ರು ಕಣ್ಲಾ. ಅವಳ ಮ್ಯಾಕೆ ಪ್ರೀತಿ ಮಾಡೋದಕ್ಕಾಗ್ಲಿ ಅಧಿಕಾರ ಮಾಡೋದಕ್ಕಾಗ್ಲಿ ನಿನ್ಗೆ ಅಧಿಕಾರ ಐತೆ ಕಣ್ಲಾ. ಹೋಗಿ ಅವಳ ತವ ಪ್ರೀತಿಯಿಂದ ಮಾತಾಡೋ, ಎಲ್ಲ ಸರಿ ಹೋಗ್ತದೆ ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಅಮ್ಮಮ್ಮ, ಎಷ್ಟೇ ಆದ್ರೂ
ಅವಳು ಒಬ್ಬಳು ಮನುಷ್ಯಲೇಯ. ಅದು ಅಲ್ಲದೆ ಸ್ವಾಭಿಮಾನ ಆತ್ಮಾಭಿಮಾನ ಅಂತ ತನ್ನುಸ್ರು ಅಂತ ಬದುಕ್ತಾ ಇರೋಳು ಅವಳು. ಅಂಥವಳು ಸ್ವಾಭಿಮಾನಕ್ಕೆ ಧಕ್ಕೆ ಬರೋಂಗ್ ಮಾತಾಡಿರೋನು ನಾನು. ಅದನ್ನ ಮರ್ಸೋ ಅಷ್ಟು ಪ್ರೀತಿ ತೋರಿ ಅವಳು ಮನಸ್ಸನ್ನ ಗೆಲ್ಬೇಕು. ಅದಕ್ಕೆ ನನಗೆ ಸ್ವಲ್ಪ ಕಾಲಾವಕಾಶ ಬೇಕು ಅಂತ ಭದ್ರ ಹೇಳ್ತಾನೆ. ಈ ನಿರ್ಧಾರ ಕೇಳಿ ನನಗೆ ಶಾನೆ ಖುಷಿ ಆಗ್ತೈತೆ ಕಣ್ಲ. ಎಲ್ಲರೂ ನನ್ನ ಮಾತು ಕೇಳಬೇಕು ಅಂತ ಅಹಂಕಾರದಲ್ಲಿ ಯೋಚನೆ ಮಾಡಿದೆ. ನಾನು ಮಾಡಿರೋ ತಪ್ಪನ್ನ ಒಪ್ಕೊಂಡು ಅವಳ ಹತ್ರ ಕ್ಷಮೆ ಕೇಳಿ ಅವಳ ಮನಸ್ಸನ್ನ ಗೆಲ್ತೀನಿ ಅಂತ ಹೇಳ್ದಲ್ಲ. ಈ ಮಾತನ್ನ ಕೇಳಿ ನನಗೆ ಶಾನೆ ಹೆಮ್ಮೆ ಅನಿಸ್ತೈತೆ ಅಂತ ಶಿವರಾಮೇಗೌಡರು ಹೇಳಿ, ಏನಂತೀಯವ್ವ ಅಂತ ಕೇಳ್ತಾರೆ. ಅಪ್ಪಯ್ಯ, ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಅಪ್ಪಯ್ಯ ಅಂತ ಭದ್ರ ಹೇಳ್ತಿರ್ತಾನೆ. ಅವ್ವ ತಾಯಿ ಉಳ್ಕೆರವ್ವ, ಹೆಂಗೋ ಭದ್ರನ್ ಮನ್ಸಲ್ಲಿರೋ ಮುನ್ಸನ್ನ ಮನ್ಸಿದೀಯಾ, ಹಂಗೆ ವಿದ್ಯಾಕೋಪನ ತಣ್ಣಗ್ ಮಾಡಿ ಇಬ್ರು ಜೊತೆಯಲ್ಲಿ ಬಾಳಂಗ್ ಮಾಡ್ಬಿಡವ್ವ ಅಂತ ಅಜ್ಜಿ ಮನಸ್ಸಿನಲ್ಲಿ ಕೇಳ್ಕೊಂತಿರ್ತಾರೆ. ಇತ್ತ ರೂಮಲ್ಲಿ ಸುಭಾಷ ಕೂತಿದ್ರೆ ಅಲ್ಲಿಗೆ ಚಿತ್ರಾನು ಈಶ್ವರಿ ಬರ್ತಾರೆ. ಸುಭಾಷ, ಯಾಕ್ಲ ಸುಮ್ಕೆ ಇದೀಯಾ? ಯಾಕೆ ಹಿಂಗೆ ಕೂತಿದೀಯಾ? ನೀನು ಹಿಂಗೆ ಕೂತಿರೋದನ್ನ ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ ಸುಭಾಷ. ಏನಾದರೂ ಮಾತಾಡ್ಲಾ ಅಂತ ಹೇಳ್ತಿರ್ತಾಳೆ ಈಶ್ವರಿ. ಇನ್ನೇನಮ್ಮ ಮಾಡೋದು, ನನ್ನ ಬಾಳು ಹೆಂಗಾಗೋಯ್ತು ನೋಡು ಅಂತ ಸುಭಾಷ ಹೇಳ್ತಿರ್ತಾನೆ. ಲೇ ಸುಭಾಷ, ಸಮಾಧಾನ ಮಾಡ್ಕೊಂಡ್ಲಾ? ಟೈಮ್ ಬಂದಾಗ ಎಲ್ಲ ಸರಿ ಹೋಗ್ತೈತೆ. ಟೈಮ್ ಬರೋವರೆಗೂ ನಾವು ಕಾಯ್ಬೇಕು ಅಷ್ಟೇ ಅಂತ ಹೇಳ್ತಿರ್ತಾಳೆ ಚಿತ್ರ. ಸುಭಾಷ ಮಾತಾಡ್ಲಾ ಅಂತಿರ್ತಾಳೆ ಈಶ್ವರಿ. ಅಲ್ಲಿಗೆ ನವ್ಯ ಬರ್ತಾಳೆ. ಸುಭಾಷನ್ ಮುಖ ನೋಡಿ, ಓಹೋ ಎಳೆ ಮಗು ಅಳ್ತಾ ಇದೆ, ಫೀಡಿಂಗ್ ಬಾಟ್ಲ್ ಕೊಡ್ತೀರಾ ನೋಡಿ ಅಂತ ನವ್ಯ ಹೇಳ್ತಿರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನು ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.